Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ಹೊಂದಾಣಿಕೆಯಲ್ಲಿ ಪ್ರಜ್ವಲ್ ರೇವಣ್ಣ ಇನ್ನೂ ಗೆದ್ದಿಲ್ಲ. ಪ್ರಜ್ವಲ್ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಯ ಸಂಸದರಾಗಿದ್ದಾರೆ. ಬೆಂಗಳೂರಿನಲ್ಲಿ ಈ ರೀತಿಯಾಗಿ ಆರ್ ಅಶೋಕ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಿದ್ರೆ ಏನು ಮಾತನಾಡಿದ್ದಾರೆ ನೋಡೋಣ. ನಾವು ಈಗಾಗಲೇ ಸ್ಪಷ್ಟ ಮಾಡಿದ್ದೀನಿ, ಅವರು ಎಲೆಕ್ಟ್ ಆಗಿರೋದು ಜೆಡಿಎಸ್ ಮತ್ತು ಕಾಂಗ್ರೆಸ್ನ ಮೈತ್ರಿಯ ಅಭ್ಯರ್ಥಿಯಾಗಿ ಇನ್ನೂ 1 ತಿಂಗಳ ಕಾಲ ಅದೇ ಅಭ್ಯರ್ಥಿಯಾಗಿ ಗೆದ್ದಿದ್ದಾರೆ. ಅದರಿಂದ ನಾವು ಈಗ ಹೊಸದಾಗಿ ಅವ್ರ ಜೊತೆ ಸಂಬಂಧ ಅಂದರೆ ಒಂದು ರೀತಿ ಹೊಂದಾಣಿಕೆ ಆಗಿದೆ. ಜೆಡಿಎಸ್ ಮತ್ತು ಬಿಜೆಪಿ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಈಗ ನಾವು ಟಿಕೆಟ್ ಕೊಟ್ಟಿದ್ದೀರಿ. ಟಿಕೆಟ್ ಕೊಟ್ಟ ಮೇಲೆ ಚುನಾವಣೆ ನಡೆದಿದೆ, ರಿಸಲ್ಟ್ಗೆ ವೆಯ್ಟ್ ಮಾಡ್ತಾ ಇದ್ದೀರಿ. ಈಗಾಗಲೇ ಜೆಡಿಎಸ್ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಗೆದ್ದ ಮೇಲೆ ಏನು ಅನ್ನೋದು ಕಾನೂನು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಕಾನೂನಾತ್ಮಕವಾಗಿ, ಯಾಕಂದ್ರೆ ಲೀಗಲ್ ಆಗಿ ಅವರು NDAಗೆ ಬರ್ತಾರಾ, JDS ಬರ್ತಾರಾ, ಇದೆಲ್ಲ ಲೀಗಲ್ ಆಗಿ ಪ್ರಶ್ನೆ ಬರುತ್ತೆ. ಅದನ್ನ ನಮ್ಮ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ಅದು NDAಗೆ ಬರಂಗಿದ್ರೆ 100% ನಾವು ಕ್ರಮ ತೆಗೆದುಕೊಳ್ತೀವಿ. ಇಲ್ಲ JDS ಬರಂಗಿದ್ರೆ JDS ಅವರು ಕ್ರಮ ತೆಗೆದುಕೊಳ್ಬೇಕಾಯ್ತು, ಅವ್ರ ಕರ್ತವ್ಯ. ರೇವಣ್ಣ ಬಂಧನದ ಹಿಂದೆ ಬಿಜೆಪಿ ಷಡ್ಯಂತ್ರವಿದೆ. ಶಿವಮೊಗ್ಗದಲ್ಲಿ ಕಾಂಗ್ರೆಸ್ನ ಶಾಸಕ ರವಿ ಗಣಿಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರೇವಣ್ಣ ಬಂಧನದ ಹಿಂದೆ ಬಿಜೆಪಿಯ ಷಡ್ಯಂತ್ರವಿದೆ ಅಂತ ಆರೋಪಿಸಿದ್ದಾರೆ. ಶಾಸಕ ರವಿ ಗಣಿಗ ಶಿವಮೊಗ್ಗದಲ್ಲಿ ಮಾತನಾಡಿರೋದು. ಜನಾರ್ದನ ರೆಡ್ಡಿ ನಿಯಂತ್ರಿಸಿ ಹುನ್ನಾರ ಮಾಡಿದ್ರು, ಸಣ್ಣ ಪುಟ್ಟ ಪಕ್ಷ ಮುಗಿಸಲು ಬಿಜೆಪಿ ಹೊರಟಿದೆ ಅಂತ ಹೇಳಿ ಗಂಭೀರ ಆರೋಪವನ್ನ ಇಲ್ಲಿ ರವಿ ಗಣಿಗ ಮಾಡಿದ್ದಾರೆ. HD ರೇವಣ್ಣ ಅರೆಸ್ಟ್ ಆಗಿರೋದು ಯಾಕೆ ಅಂದ್ರೆ ನಿಮಗೆಲ್ಲ ಗೊತ್ತು. ಇದೊಂದು ಬಿಜೆಪಿಯ ಷಡ್ಯಂತ್ರ. ನಿಮಗೆ ನೆನಪಿರ್ಬೋದು, ಕುಮಾರಸ್ವಾಮಿ ಮೊದಲ ಬಾರಿ ಮುಖ್ಯಮಂತ್ರಿ ಆದ 3 ತಿಂಗಳಲ್ಲಿ ಜನಾರ್ದನ್ ರೆಡ್ಡಿ ಅನ್ನೋ ಒಂದು ಭೂತವನ್ನು ಸೃಷ್ಟಿ ಮಾಡಿದ್ರು. ಅವರು 150 ಕೋಟಿ ರೂಪಾಯಿ ಹಗರಣವನ್ನು ಕುಮಾರಸ್ವಾಮಿ ಮೇಲೆ ಹೇಳಿದಾಗ ಕಾಟಾಚಾರಕ್ಕೆ ಜನಾರ್ದನ್ ರೆಡ್ಡಿಯನ್ನು ಸಸ್ಪೆಂಡ್ ಮಾಡಿ ಅವ್ರನ್ನ ಕುಮಾರಸ್ವಾಮಿಯನ್ನು ಕಂಟ್ರೋಲ್ ಮಾಡೋದಕ್ಕೆ ಅವರು ಜೊತೆಯಲ್ಲೇ ಇಟ್ಕೊಂಡು ಥರ ಆವಾಗ ಬುಸ್ 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 ಅಂತ ಕುಮಾರಸ್ವಾಮಿ ಮೇಲೆ ಮಾಡ್ತಾನೆ ಇದ್ರು. ಇದು BJP ಇಡೀ ದೇಶದಲ್ಲಿ ಸ್ಥಳೀಯ ಪಕ್ಷಗಳನ್ನು ಮುಗಿಸೋಕ್ಕೆ ಮಾಡುವಂಥ ತಂತ್ರ. ನೀವು ಗುಜರಾತ್ ಇರ್ಬೋದು, ಹರಿಯಾಣ ಇರ್ಬೋದು, ಉತ್ತರ ಪ್ರದೇಶ ಇರ್ಬೋದು, ಎಲ್ಲೆಲ್ಲಿ ಇವ್ರ ಜೊತೆ ಸ್ಥಳೀಯ ಪಕ್ಷಗಳು ಹೋಗಿದ್ದಾರೆ ಆ ಪಕ್ಷಗಳನ್ನು ಮುಗಿಸೋದಕ್ಕೆ ಈ ರೀತಿಯ ತಂತ್ರಗಳನ್ನು ಸೃಷ್ಟಿಸ್ತಾ ಇದ್ದಾರೆ. ಹೌದು, ಇವತ್ತು ಪೆನ್ ಡ್ರೈವ್ ಹಗರಣವನ್ನು ಬಯಲಿಗೆ ತಂದವರು ಯಾರು? ಹೊಳೆನರಸೀಪುರದ BJPಯ ಕ್ಯಾಂಡಿಡೇಟ್ ದೇವರಾಜೇಗೌಡರು ಲೆಟ್ರ್ ಬರೆದ್ರು. ಪ್ರಜ್ವಲ್ ರೇವಣ್ಣಂದು CD ಇದೆ, ಸ್ಕೆಟ್ ಸ್ಕ್ಯಾಂಡಲ್ ಇದೆ, ಪೆನ್ ಡ್ರೈವ್ ಇದೆ ಅಂತ ಹೇಳಿದ್ರು. ಆದರೂ BJPಯವರು ಏನೂ ಮಾತಾಡಲಿಲ್ಲ. ಇದು ಕಾಂಗ್ರೆಸ್ ಅವ್ರ ಮೇಲೆ ಸುಮ್ಮನೆ ಇಲ್ಲದ ಸಲ್ಲದ ಈಗ ನಾವೇನ ಪೆನ್ ಡ್ರೈವ್ ಸೃಷ್ಟಿಕರ್ತರ ನಾವು ಕಂಪ್ಲೇಂಟ್ ಕೊಟ್ಟವ್ರು BJPಯವರು ಒಳಗಾಕಿರೋದು ಈ ದೇಶದ ಕಾನೂನು ಮೇಲೆ. ಇಲ್ಲಿ ನಮಗೂ ಕಾಂಗ್ರೆಸ್ಗೆ ಏನು ಸಂಬಂಧ ಇದೆ? ಇದು BJPಯೇ ಜನತಾದಳವನ್ನು ಮುಗಿಸಲು ಮಾಡ್ತಾ ಇರುವಂಥ ತಂತ್ರ. ಅವತ್ತು ಜನಾರ್ದನ್ ರೆಡ್ಡಿ, ಇವತ್ತು ದೇವರಾಜೇಗೌಡ. ನೋಡ್ರಿ, ಅವ್ರದ್ದು ಇಷ್ಟೇ, ಹಳೆ ಮೈಸೂರಲ್ಲಿ ಅವ್ರಿಗೆ ಬೇಸ್ ಇಲ್ಲ. ಜನತಾದಳದ ಲೋಕಲ್ ಕೇಡರು ಅವ್ರಿಗೆ ಶಿಫ್ಟ್ ಆಗಬೇಕು. ಜನತಾದಳ ಮುಗಿದ್ರೆ ಅವ್ರಿಗೆ ಶಿಫ್ಟ್ ಆಗುತ್ತೆ. ಅವ್ರು ಒಂದು ಕಲ್ಲಲ್ಲಿ 2 ಗೋಲಿ ಹೊಡಿತಾರೆ. ಒಂದು, ಜನತಾದಳ ಕೇಡರ್ನ ಎಳ್ಕೋಬೇಕು, ಜನತಾದಳ ಕೇಡರ್ನ ಕಾಂಗ್ರೆಸ್ ಮೇಲೆ ಎತ್ತುಕಟ್ಟಬೇಕು. ಇದೆರಡೇ ಮಾಡೋದು BJP. ಇದರ ಸೃಷ್ಟಿಕರ್ತರೆ BJPಯವರು. ಅವತ್ತು ಜನಾರ್ದನ್ ರೆಡ್ಡಿ, ಇವತ್ತು ದೇವರಾಜೇಗೌಡ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.